ಹಾಯ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಕಣಿಲೆ ಗಸಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, 3 ದಿನ ನೀರಲ್ಲಿ ಹಾಕಿಟ್ಟಿದ್ದೆ ಕಣಿಲೆಯನ್ನು. ಈಗ ಚೆನ್ನಾಗಿ 3-4 ಸಲ ತೊಳೆದು ತಗೊಂಡು ಬಂದಿದ್ದೇನೆ. ಇದು ನೋಡಿ, ಹೆಸರು ಕಾಳು ಮೊಳಕೆ ಬರೆಸಿದ್ದು ಕಣಿಲೆ ಗಸಿಗೆ ಹಾಕಲಿಕ್ಕೆ. ಕಣಿಲೆ ಸ್ವಲ್ಪ ಹೀಟಾದ ಕಾರಣ ಪಚ್ಚೆಸರನ್ನು ಹಾಕೋದು. ಕಣಿಲೆಯನ್ನು ನಾನೀಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಕುಕ್ಕರಲ್ಲಿ ಬೇಯಿಸುವವರಿಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕಣಿಲಿಗೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿರ್ತದೆ ಈ ಥರ ಮಾಡಿದರೆ. ಈಗ ಕಣಿಲೆ ಗಸಿ ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡುವ. ಜೀರಿಗೆ, ಕೊತ್ತಂಬರಿ, ಅರಶಿನ, ಬೆಳ್ಳುಳ್ಳಿ, ಮೆಣಸು ಮತ್ತು ಹುಳಿ ಇಷ್ಟನ್ನು ಹಸಿಯಾಗಿಯೇ ತಗೊಂಡಿದ್ದೇನೆ. ಯಾವ ಮಸಾಲೆಗಳನ್ನು ಹುರಿಲಿಕ್ಕಿಲ್ಲ. ಮತ್ತು ನಿಮಗೆ ಬೇಕಾದಷ್ಟು ಕಾಯಿ ತುರಿಯನ್ನು ತಗೊಳ್ಳಿ. ಈಗ ನೋಡಿ, ಕಣಿಲೆ ಬೆಂದಿದೆ. ಮೊಳಕೆ ಬರಿಸಿದ ಪಚ್ಚೆಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಮೊಳಕೆ ಬಂದ ಪಚ್ಚೆಸರಾದ ಕಾರಣ 10 ನಿಮಿಷದಲ್ಲಿ ಬೇಯ್ತದೆ. ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕಣಿಲೆ ಪಚ್ಚೆಸರೆಲ್ಲ ಬೆಂದಿದೆ. ಹಾಗೆ ನಾನಿಲ್ಲಿ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ತಕ್ಷಣ ನಿಮಗೆ ನೋಡ್ಬೋದು. ಹಾಗೆ ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಸಾಸಿವೆ ಮತ್ತು ಒಣಮೆಣಸನ್ನು ಹಾಕಿ ಒಂದು ಒಗ್ಗರಣೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ನೋಡಿ, ಕಣಿಲೆ ಗಸಿ ರೆಡಿ ಆಯಿತು. ನೋಡಿದ್ರಲ್ಲ ಕಣಿಲೆ ಗಸಿ ಯಾವ ಥರ ಮಾಡೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.